ಹಾಯ್ ಹಲೋ ನಮಸ್ತೆ ಮ್ಯಾಥ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ ನೋಡ್ತಾ ಇರುವಂತಹ ಪ್ರತಿಯೊಬ್ಬ ಕನ್ನಡಿಗನಿಗೆ ಹಾಗೆ ನನ್ನ ಪ್ರೀತಿಯ ಕ್ಲಾಸ್ ರೂಮ್ ವಿದ್ಯಾರ್ಥಿಗಳಿಗೆ ಸ್ವಾಗತ. ಐ ಹೋಪ್ ಎವ್ರಿ ಒನ್ ಆರ್ ಹ್ಯಾಪಿ ಹೆಲ್ತಿ ಅಂಡ್ ಸೇಫ್. ಈ ವಿಡಿಯೋದಲ್ಲಿ ನಾವು ಅರ್ಥಮೆಟಿಕ್ ಪ್ರೋಗ್ರೆಷನ್ ಚಾಪ್ಟರ್ ನ ಥರ್ಡ್ ಎಕ್ಸಸೈಸ್ ನ ಸಾಲ್ವ್ ಮಾಡ್ತಾ ಇದೀವಿ. ಅಗೈನ್ ಈ ಎಕ್ಸಸೈಸ್ ನು ಕೂಡ ನಾನು 3 ಅಥವಾ 4 ಪಾರ್ಟ್ಸ್ ಅಲ್ಲಿ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳ್ತಾ, ಇದು ಎಕ್ಸಸೈಸ್ 5.3 ಫಸ್ಟ್ ಪಾರ್ಟ್. ಲೆಟ್ಸ್ ಸ್ಟಾರ್ಟ್ ದ ಫಸ್ಟ್ ಕ್ವೆಶ್ಚನ್ ಆಫ್ ಎಕ್ಸಸೈಸ್ 5.3. ಫೈಂಡ್ ದ ಸಮ್ ಆಫ್ ದ ಫಾಲೋಯಿಂಗ್ ಎಪಿಸ್. ಸೊ ಸಮ್ ಅಂದ ತಕ್ಷಣ ನಿಮಗೆ ಎಲ್ಲಾ ಫಾರ್ಮುಲಾಸ್ ಗೊತ್ತಿರಬೇಕು, ಯಾವಾಗ ಯಾವ ಫಾರ್ಮುಲಾ ಯೂಸ್ ಮಾಡಬೇಕು ಅನ್ನೋದು ಗೊತ್ತಿರಬೇಕು. ದಿಸ್ ಆರ್ ದ ಟೂ ಮೇನ್ ಥಿಂಗ್ಸ್. ಓಕೆ, ಸೊ ಲೆಟ್ ಸ್ಟಾರ್ಟ್. ಈಗ ಎಸ್ ಎನ್ ಇಸ್ ಈಕ್ವಲ್ ಟು ಎಲ್ಲದಕ್ಕೂ ಬೇಸಿಕ್ ಫಾರ್ಮುಲಾ, ಎಲ್ಲದಕ್ಕೂ ವರ್ಕ್ ಆಗೋ ಫಾರ್ಮುಲಾ ಯಾವುದು? n/2 ಇಂಟು 2a ಪ್ಲಸ್ n-1 ಇಂಟು ಡಿ. ಇದು ಎಲ್ಲದಕ್ಕೂ ಯಾವುದೇ ಎಸ್ ಎನ್ ಫೈಂಡ್ ಮಾಡಬೇಕಾದ್ರೂ ವರ್ಕ್ ಆಗೋ ಫಾರ್ಮುಲಾ. ನೆಕ್ಸ್ಟ್ ಎಸ್ ಎನ್ ಇಸ್ ಈಕ್ವಲ್ ಟು n/2 ಇಂಟು a ಪ್ಲಸ್ ಎಲ್ ಅಥವಾ a ಪ್ಲಸ್ ಎ ಎನ್ ಅಂತ ಬರಿತೀನಿ. nth ಟರ್ಮ್ ಗೊತ್ತಿದ್ರೆ ಯೂಸ್ ಮಾಡೋ ಫಾರ್ಮುಲಾ, ರೈಟ್? ಈಗ ಇಲ್ಲಿ ಏನೇನು ಗೊತ್ತಿದೆ ನಮಗೆ? a is equal to 2, d is equal to a2 minus a1 ಅಂದ್ರೆ 7 minus 2 ಆಗುತ್ತೆ, which is equal to 5. n ಏನ್ ಕೊಟ್ಟಿದ್ದಾರೆ? n is equal to 10. ನಾವೇನ್ ಫೈಂಡ್ ಮಾಡಬೇಕು? we have to find s10. ಇದು ಎಲ್ಲಾದ್ರದ್ದು ಸಮ್ ಫೈಂಡ್ ಮಾಡಬೇಕು. that is nothing but s10. ಸೊ ಯಾವ ಫಾರ್ಮುಲಾ ಯೂಸ್ ಮಾಡಬೇಕು? adn. ಈ ಮೂರು ಇರುವಂತ ಟರ್ಮ್ಸ್ ಇರೋ ಫಾರ್ಮುಲಾ ಬಂದು ಫಸ್ಟ್ ಫಾರ್ಮುಲಾ. ಸೊ ನಾನು ಫಸ್ಟ್ ಫಾರ್ಮುಲಾನೇ ಯೂಸ್ ಮಾಡ್ತೀನಿ. sn is equal to n/2 into 2a plus n-1 into d. Okay, so n value ಏನು? 10. So s10 is equal to 10/2 into 2 into 2 plus 10 minus 1 ಏನು? 9. d value ಏನು? 9 into 5. So 2 1s are 2 5s are ಮಾಡ್ತೀನಿ ಇಲ್ಲಿ, is equal to 5 into 2 2s are 4, 9 5s are 45. Okay, so 45 plus 4 is 49. 49 into 5 ಎಷ್ಟಾಗುತ್ತೆ? 49 into 5 is 245. This is your first question. Okay, ನೆಕ್ಸ್ಟ್ ಕ್ವೆಶನ್ ಹೋಗೋಣ. -37, -33, -29 ಅಪ್ ಟು 12 ಟರ್ಮ್ಸ್. ಸೇಮ್ ಪ್ರೊಸೀಜರ್, ಎಲ್ಲದಕ್ಕೂ ಸೇಮ್. a is equal to -37, d is equal to a2 minus a1, a2 minus a1, a1 ಅಲ್ಲಿ ತಿರ್ಗಾ ಮೈನಸ್ ಇದೆ, ಸೊ ಇದೇನಾಗುತ್ತೆ? -37 ಆಗುತ್ತೆ, ವಿಚ್ ಇಸ್ ನಥಿಂಗ್ ಬಟ್ -33, ಮೈನಸ್ ಇಂಟು ಮೈನಸ್ ಆದ್ರೆ +37 ಆಗುತ್ತೆ. ಸೊ 37 minus 33 ಎಷ್ಟು? ಇಟ್ ಇಸ್ 4. ಡಿ ವ್ಯಾಲ್ಯೂ ಸಿಕ್ತು. ನೆಕ್ಸ್ಟ್ ಎನ್ ವ್ಯಾಲ್ಯೂ ಕೊಟ್ಟಿದ್ದಾರೆ. ಎನ್ ಇಸ್ ವಾಟ್? ಎನ್ ಇಸ್ 12. ನಾವೇನ್ ಫೈಂಡ್ ಮಾಡಬೇಕು? ವಿ ಹ್ಯಾವ್ ಟು ಫೈಂಡ್ ವಾಟ್ ಇಸ್ S12. ಸೊ S12 is equal to, ಡೈರೆಕ್ಟ್ ಆಗಿ ಬರೀತೀನಿ ನಾನು, ಬಟ್ ಯು ಮೇಕ್ ಶೋರ್ ದಟ್ ಯು ರೈಟ್ ದ ಫಾರ್ಮುಲಾ. n/2 ಇಂಟು 2a, a ವ್ಯಾಲ್ಯೂ ಏನು? -37, 2a ಪ್ಲಸ್ 12 minus 1 ಅಂದ್ರೆ 11, 12 minus n-1 ಇಂಟು ಡಿ, ಡಿ ವ್ಯಾಲ್ಯೂ ಏನು? +4. 2 1s are 2 6s are is equal to 6 into plus into minus is minus, 2 into 37 ಎಷ್ಟು? 74 plus 44 ಆಗುತ್ತೆ. -74 plus 44 ಎಷ್ಟಾಗುತ್ತೆ? 6 into minus 30 ಆಗುತ್ತೆ. ಸೊ 6 into minus 30 ಎಷ್ಟು? -180. ಓಕೆ, ನೆಕ್ಸ್ಟ್ ಸೇಮ್ ಇನ್ನೊಂದು ಕ್ವೆಶನ್ ಇದೆ ಅನ್ಸುತ್ತೆ, ಮೇ ಬಿ ಇನ್ನ 2 ಇರಬೇಕು. ಸೇಮ್ ಫಾರ್ಮುಲಾ, ನಾನು ತಿರ್ಗಾ ಫಾರ್ಮುಲಾ ಬರೆಯಲ್ಲ. ಯು ವಿಲ್ ರೈಟ್ ದ ಫಾರ್ಮುಲಾ ವೆನ್ ಯು ಆರ್ ಆಕ್ಚುಲಿ ಸಾಲ್ವಿಂಗ್ ದ ಪ್ರಾಬ್ಲಮ್ಸ್. ನಾನು ಡೈರೆಕ್ಟ್ ಆಗಿ ಎ ವ್ಯಾಲ್ಯೂ ಏನು ಅಲ್ಲಿಂದ ಸ್ಟಾರ್ಟ್ ಮಾಡ್ತೀನಿ. a is equal to 0.6, d is equal to 1.7, a2 minus a1 which is equal to 1.1 in this problem. ನೆಕ್ಸ್ಟ್ n ವ್ಯಾಲ್ಯೂ ಏನು ಕೊಟ್ಟಿದ್ದಾರೆ? n 100 ಕೊಟ್ಟಿದ್ದಾರೆ. ನಾವೇನ್ ಫೈಂಡ್ ಮಾಡಬೇಕು? ಸಮ್ ಆಫ್ ಆಲ್ ದ ಫಾಲೋಯಿಂಗ್ ಎಪಿಸ್. ಸೊ s100 ಎಷ್ಟು ಅಂತ ಫೈಂಡ್ ಮಾಡಬೇಕು. s100 is equal to, ಫಾರ್ಮುಲಾ ಎಲ್ರಿಗೂ ಗೊತ್ತಿದೆ, n/2 into 2a plus n-1 into d. ಸೊ 100/2 into 2a 0.6 plus 100 minus 1 ಎಷ್ಟು? 99 into 1.1. ಓಕೆ, ಸೊ ಈ 2 ಹಾಗೆ ಇರಲಿ, ನೋಡೋಣ, ಮೇ ಬಿ ಎಲ್ಲಾದ್ರೂ 100 ಹೆಲ್ಪ್ ಆದ್ರೂ ಆಗ್ಬೋದು. 100/2 into 2 into 0.6 ಏನು? 1.2 plus 99 into 1.1. 99 1s 99. ಇನ್ನೊಂದು 0.9 ಆಡ್ ಮಾಡಿದ್ರೆ ನಾವು ಇಲ್ಲಿಗೆ ಆಡ್ ಮಾಡ್ಬೇಕಾಗತ್ತೆ, ಕರೆಕ್ಟಾ? ಸೊ 0.9 ಆಡ್ ಮಾಡಿದ್ರೆ ಏನಾಗುತ್ತೆ? 108.9 ಆಗುತ್ತೆ. ಅಥವಾ ಇನ್ನೊಂಥರ 99 11s ಏನು? 1089. ಒಂದು ಪಾಯಿಂಟ್ ಇಡ್ಬೇಕು ಅದಾದ್ಮೇಲೆ. ಓಕೆ, ಈಗೆಲ್ಲ ಮಲ್ಟಿಪ್ಲೈ ಮಾಡಿದ್ರೆ 100 divided by 2 ಇಂಟು ಇದೆರಡನ್ನ ಮಾಡೋದು. ಇಲ್ಲಿ ನೋಡಿ, ಇಲ್ಲಿ 1 ಆಡ್ ಆಗುತ್ತೆ, ಕರೆಕ್ಟಾ? 1.2 ಪ್ಲಸ್ ಈ 1 ಇಲ್ಲಿಗೆ ಆಡ್ ಆಗುತ್ತೆ. ಸೊ 109. ಫಸ್ಟ್ ಇದನ್ನ ಆಡ್ ಮಾಡೋಣ. 1.2 ಆಡ್ ಆದ್ರೆ ಎಷ್ಟಾಗುತ್ತೆ? 110.1 ಆಗುತ್ತೆ. ಓಕೆ, ಸೊ ಇದನ್ನ 100 ಎಷ್ಟು ಪಾಯಿಂಟ್ ಇದೆ? ಇದು ಮಲ್ಟಿಪ್ಲೈ ಬೈ 2 ಇದೆ. ಸೊ ಇದನ್ನ ಏನ್ ಮಾಡ್ತೀನಿ? 2 1s are 250s ಮಾಡ್ಬಿಡ್ತೀನಿ. ಓಕೆ, 1101 ಇದೆ. 1101 into 5 ಏನಾಗುತ್ತೆ? 5505 ಆಗುತ್ತೆ.
ಅದು 50 ಇದೆ, ಸೊ 50 ಮಾಡ್ತೀನಿ. 1 ನಂಬರ್ ಆದ್ಮೇಲೆ ಡೆಸಿಮಲ್ ಇದೆ, ಇಲ್ಲಿ ಇಡ್ತೀನಿ. ಸೊ ಎಸ್ 100 ಏನಾಗುತ್ತೆ, ಎಸ್ 100 ಇಸ್ ಈಕ್ವಲ್ ಟು 550. ಓಕೆ, ನೆಕ್ಸ್ಟ್ ಕ್ವೆಶನ್ 1/5, 1/12, 1/10 ಅಪ್ ಟು 11 ಟರ್ಮ್ಸ್. ಏನು ಎಕ್ಸ್ಪ್ಲೈನ್ ಮಾಡಲ್ಲ, ಫಸ್ಟ್ ಟರ್ಮ್ ನ ಬರೀತೀನಿ. ಕಾಮನ್ ಡಿಫರೆನ್ಸ್ ಏನು, ಕಾಮನ್ ಡಿಫರೆನ್ಸ್ ಇಸ್ a2 ಮೈನಸ್ a1. ಓಕೆ, 15 12 ಏನ್ ಎಲ್ ಸಿ ಎಮ್ ಗೊತ್ತಿಲ್ಲ ಅಂದ್ರೆ ಫೈಂಡ್ ಮಾಡ್ಕೊಂಬಿಡಿ. 15 12 ಏನ್ ಎಲ್ ಸಿ ಎಮ್, 3 5s 3 4s, ನೆಕ್ಸ್ಟ್ 5 1s 4s, ಸೊ 2 1s 2 2s 2 1s 2 1s, so 4 5 20 20 into 3 is 60. ಸೊ 60 is the LCM. 12 ಅಂದ್ರೆ ಇಲ್ಲಿ ಎಷ್ಟಾಗುತ್ತೆ, 12 5s 60, 15 ಅಂದ್ರೆ ಎಷ್ಟಾಗುತ್ತೆ, 4s. ಸೊ D is equal to 1/60. n ವ್ಯಾಲ್ಯೂ ಏನು, n ವ್ಯಾಲ್ಯೂ is 11. ಸೊ S11 is equal to 11/2 into 2a, 2 into 1/15 plus n minus 1, 11 minus 1, n minus 1 into D, 10 into D ಏನು, D is 1/60. ಓಕೆ, ಸೊ ಇಲ್ಲಿ ಫಸ್ಟ್ ಕ್ಯಾನ್ಸಲ್ ಮಾಡ್ಬಿಡ್ತೀನಿ, 0 and 0, 1 into 1/6 1/6 ಬರುತ್ತೆ, is equal to 11/2 into 2 into 1/15 ಏನು ಬರುತ್ತೆ, 2 ಫಸ್ಟ್ ಓಕೆ ಬ್ರಾಕೆಟ್ ಇದೆ, ಸೊ ನಾವು ಅದು ಮಾಡಂಗಿಲ್ಲ. 2/15 ಪ್ಲಸ್ ಎಷ್ಟು ಬರುತ್ತೆ ಇಲ್ಲಿ, 1/6 ಬರುತ್ತೆ. ಈಗ 6 ಆಮೇಲೆ 15 ಎರಡರಲ್ಲೂ ಲೀಸ್ಟ್ ನಂಬರ್ ಯಾವ್ದು ಬರುತ್ತೆ, 30 ಬರುತ್ತೆ. ಸೊ ಇಲ್ಲಿ ಏನ್ ಮಾಡ್ಬೇಕು ನಾನು, ಇಂಟು 2 ಮಾಡ್ಬೇಕಲ್ವಾ, ಸೊ 2 4 ಆಗ್ಬಿಡುತ್ತೆ ಇದು, ಪ್ಲಸ್ ಇಲ್ಲಿ 5 ಮಾಡಬೇಕು, ಸೊ 5 ಆಗುತ್ತೆ. ಓಕೆ, ಇಂಟು 11/2. ಸೊ ಏನ್ ಬರುತ್ತೆ ಇಲ್ಲಿ, 11/2 ಇಂಟು 9/30 ಬರುತ್ತೆ, ವಿಚ್ ಇಸ್ ಈಕ್ವಲ್ ಟು ಕ್ಯಾನ್ಸಲ್ ಆಗುತ್ತಾ, 3 3s 3 10s. ಸೊ ಏನ್ ಬರುತ್ತೆ ಇಲ್ಲಿ, 11 into 3 is 33 divided by 20. ಸೊ S11 is equal to 33 divided by 20. ಮೇ ಬಿ ಇಲ್ಲಿಗೆ ನಮ್ಮ ಫಸ್ಟ್ ಮೇನ್ ಮುಗ್ದಿದೆ ಅಂತ ಅನ್ಸುತ್ತೆ. ನಾವು ಲೆಟ್ಸ್ ಗೋ ಟು ದ ಸೆಕೆಂಡ್ ಮೇನ್. ಸೆಕೆಂಡ್ ಕ್ವೆಶನ್ ಈ ತರ ಇದೆ, ಫೈಂಡ್ ದ ಸಮ್ಸ್ ಗಿವನ್ ಬಿಲೋ 7, 10.5, 14 ಅಪ್ ಟು 84 ಅಂತ ತಗೊಂಡಿದ್ದಾರೆ. ಫಸ್ಟ್ ಪ್ರಾಬ್ಲಮ್ ಅಲ್ಲಿ ನಾವು ಎನ್ ವ್ಯಾಲ್ಯೂ ನೋಡಿದ್ವಿ, 15 ಟರ್ಮ್ಸ್ 100 ಟರ್ಮ್ಸ್ ಅಂತ ಕೊಡ್ತಿದ್ರು, ಅದನ್ನ ನಾವು ಎನ್ ಅಂತ ತಗೊಂಡು ಸಬ್ಸ್ಟಿಟ್ಯೂಟ್ ಮಾಡ್ತಿದ್ವಿ. ಬಟ್ ಇಲ್ಲಿ ನಿಮಗೆ ಎನ್ ಕೊಟ್ಟಿಲ್ಲ. ಟು ಫೈಂಡ್ ದ ಸಮ್ ಆಫ್ ಎನಿ ಟರ್ಮ್ಸ್ ನಿಮಗೆ ಎನ್ ವ್ಯಾಲ್ಯೂ ಬೇಕು ಅಲ್ವಾ. ಸೊ ಫಸ್ಟ್ ವಿ ಆರ್ ಗೋಯಿಂಗ್ ಟು ಫೈಂಡ್ ದ ಎನ್, ಅದಾದ್ಮೇಲಿಂದ ಎಸ್ ಎನ್ ಫೈಂಡ್ ಮಾಡ್ತೀವಿ. ಓಕೆ, ಸೊ ಎ ಇಸ್ ಈಕ್ವಲ್ ಟು 7, ಪ್ರೊಸೀಜರ್ ವಿಲ್ ಬಿ ಸೇಮ್, ಏನು ಚೇಂಜ್ ಆಗಲ್ಲ. ನೆಕ್ಸ್ಟ್ ಡಿ ಬೇಕು ಅಲ್ವಾ, ಸೊ ಡಿ 10 2s 20, 21/2 ಆಗುತ್ತೆ. 21/2 ಮೈನಸ್ ಎ, ಸೊ ಎಷ್ಟಾಗುತ್ತೆ ಇದು, 21 ಮೈನಸ್ 14 ಎಷ್ಟಾಗುತ್ತೆ, 7/2. ಡಿ 7/2. ನೆಕ್ಸ್ಟ್ ಎಸ್ ಎನ್ ವ್ಯಾಲ್ಯೂ ಕೊಟ್ಟಿದ್ದಾರೆ, ಎಸ್ ಎನ್ ಇಸ್ ಈಕ್ವಲ್ ಟು 84. ಇಷ್ಟು ವ್ಯಾಲ್ಯೂ ಕೊಟ್ಟಿದ್ದಾರೆ. ಆಕ್ಚುಲಿ ಎಸ್ ಎನ್ ಅಲ್ಲ, ಇದು ಸಮ್ ಅಲ್ಲ ಅಲ್ವಾ ಕೊಟ್ಟಿರೋದು, ಏನ್ ಕೊಟ್ಟಿರೋದು, ಲಾಸ್ಟ್ ಟರ್ಮ್ ಏನು ಅಂತ ಕೊಟ್ಟಿದ್ದಾರೆ. ಸೊ ಹೌ ಡು ಯು ರೆಪ್ರೆಸೆಂಟ್ ದ ಲಾಸ್ಟ್ ಟರ್ಮ್, ಲಾಸ್ಟ್ ಟರ್ಮ್ ಯೂಶಲಿ ರೆಪ್ರೆಸೆಂಟ್ ಮಾಡೋದು ಎ ಎನ್ ಇಸ್ ಈಕ್ವಲ್ ಟು 84. ಓಕೆ, ಈಗ ಈ ಮೂರು ವ್ಯಾಲ್ಯೂಸ್ ಇದ್ರೆ ಯಾವ್ದಾದ್ರು ಫಾರ್ಮುಲಾ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಎನ್ ವ್ಯಾಲ್ಯೂ ಸಿಗುತ್ತಾ, ಎ ಡಿ ಎ ಎನ್ ಎಂತ್ ಟರ್ಮ್ ಫಾರ್ಮುಲಾನೇ ಇದೆ, ಕರೆಕ್ಟಾ. ಸೊ ಎ ಎನ್ ಇಸ್ ಈಕ್ವಲ್ ಟು, ಅದನ್ನ ಫಸ್ಟ್ ಬರ್ಕೋಣ, ಎ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಎ ಎನ್ ವ್ಯಾಲ್ಯೂ ಏನು, 84 is equal to 7 plus n minus 1 into 7/2. ಓಕೆ, ಈಗ 84 ಇದೆ, ಇದನ್ನ ಶಿಫ್ಟ್ ಮಾಡೋಣ ಈ ಕಡೆ. 77 is equal to, ಅಥವಾ ನಮ್ಗೆ 2 ಈ ಡಿನಾಮಿನೇಟರ್ ಬೇಡ ಅನ್ನೋದಾದ್ರೆ ಇನ್ನೇನ್ ಮಾಡ್ಬೋದು ನಾವು, ಮೇ ಬಿ ನಾವು ಈ 84 ಹಾಗೆ ಇಟ್ಕೊಳ್ಳೋಣ, 84 ಹಾಗೆ ಇರ್ಲಿ, ಇಸ್ ಈಕ್ವಲ್ ಟು ಡಿನಾಮಿನೇಟರ್ ಬರ್ಬೇಕಲ್ವ ಎಲ್ಲದಕ್ಕೂ, ಏನೇ ಮಾಡಿದ್ರು ಬರ್ಲೇಬೇಕು. ಸೊ ಏನ್ ಮಾಡ್ತೀನಿ ಇವಾಗ, ಫುಲ್ ಡಿನಾಮಿನೇಟರ್ ಸೇಮ್ ಮಾಡೋದಕ್ಕೆ ಹೋಲ್ ಡಿವೈಡೆಡ್ ಬೈ 2 ಮಾಡ್ಬಿಟ್ಟು 7 into 2 14 ಮಾಡ್ಬಿಡ್ತೀನಿ, ಪ್ಲಸ್ ಇದನ್ನ ಮಲ್ಟಿಪ್ಲೈ ಮಾಡ್ಬೇಕಷ್ಟೇ, ಪ್ಲಸ್ 7n ಮೈನಸ್ 7 ಮಾಡ್ತೀನಿ. ಓಕೆ, ಎಲ್ಲ ಒಂದೇನೆ. ಸೊ ಈ 2 ಶಿಫ್ಟ್ ಮಾಡ್ಬಿಡ್ತೀನಿ ಈ ಕಡೆ. ಸೊ 84 into 2 is equal to, ಇಲ್ಲೇನಾಗುತ್ತೆ, 14 minus 7 is 7 plus 7n. 84 into 2 ಎಷ್ಟು, 168 is equal to 7 plus 7n. ಇದನ್ನ ಈ ಕಡೆ ಶಿಫ್ಟ್ ಮಾಡ್ತೀನಿ, ಮೈನಸ್ 7 ಆದ್ರೆ 161 ಆಗುತ್ತೆ, is equal to 7n. ಡಿವೈಡ್ ಮಾಡ್ತೀನಿ, 161 ಡಿವೈಡೆಡ್ ಬೈ 7 is equal to n. 7 1s 7 2s 14, 2 ಉಳಿಯುತ್ತೆ, 21 ಇದ್ರೆ 3. ಸೊ ಎನ್ ವ್ಯಾಲ್ಯೂ ಏನ್ ಬಂತು, ಎನ್ ವ್ಯಾಲ್ಯೂ ಇಸ್ 23. ನೆಕ್ಸ್ಟ್ S23 ಫೈಂಡ್ ಮಾಡಬೇಕು. ಈಗ ನೋಡಿ ನಮ್ಮ ಹತ್ರ ಎರಡು ಆಪ್ಷನ್ ಇದೆ, ನಮಗೆ ಎ ಎನ್ ಗೊತ್ತಿದೆ ಆಲ್ರೆಡಿ, ಇವನ್ ಏನೋ ಎ ಡಿ ಅಂಡ್ ಎನ್, ಎ ಎನ್ ಗೊತ್ತಿದೆ. ಸೊ ಬೆಟರ್ ಟು ಯೂಸ್ ದ ಸೆಕೆಂಡ್ ಫಾರ್ಮುಲಾ, ಎ ಪ್ಲಸ್ ಎ ಅನ್ನ ಯೂಸ್ ಮಾಡ್ಬೋದು, ಯಾಕಂದ್ರೆ ನಮಗೆ ಲಾಸ್ಟ್ ಟರ್ಮ್ ವ್ಯಾಲ್ಯೂ ಗೊತ್ತಿದೆ. ಓಕೆ, ಸೊ ಏನ್ ಮಾಡ್ತೀನಿ ಇವಾಗ, ಇಸ್ ಈಕ್ವಲ್ ಟು n/2 ಇಂಟು ಎ ಪ್ಲಸ್ ಎಲ್ ಅಂತ ಬರೆದು ಬಿಡ್ತೀನಿ. ಓಕೆ, ಸೊ ಏನಾಗುತ್ತೆ ವ್ಯಾಲ್ಯೂ ಇವಾಗ, 23/2 ಇಂಟು 7 ಪ್ಲಸ್ 84 ಅಂತ ಬರಿತೀನಿ. ಸೊ ವ್ಯಾಲ್ಯೂ ಏನಾಗುತ್ತೆ, 23/2 ಇಂಟು ಇದೆಷ್ಟಾಗುತ್ತೆ, ಇಂಟು 91 ಆಗುತ್ತೆ.
ಓಕೆ 84 ಪ್ಲಸ್ 7 ಇಸ್ 91. ಸೊ ಮಲ್ಟಿಪ್ಲೈ ಬೈ 2 91 ಇಂಟು ಎಷ್ಟಾಗುತ್ತಿದು 91 2s 1820 20 ಅಂದ್ರೆ 1820 ಆಗುತ್ತೆ 3 191120222002 ಮಾಡೇ ಬಿಡೋಣ 183 ಆಡ್ ಮಾಡ್ಬೇಕಷ್ಟೇ. ಸೊ 2003 ಆಗುತ್ತೆ 2003 ಡಿವೈಡೆಡ್ ಬೈ 2. ದಿಸ್ ಇಸ್ ದ ಸಮ್. ನೆಕ್ಸ್ಟ್ ಕ್ವೆಶನ್ ಹೋಗೋಣ. 34 ಪ್ಲಸ್ 30 ಅಪ್ ಟು 10 ಸೇಮ್ ಕೆಲಸ ಇಲ್ಲೂ ಎ ಇಸ್ ಈಕ್ವಲ್ ಟು 34 ಡಿ ಏನಾಗುತ್ತೆ 32 ಮೈನಸ್ 34 ಎಷ್ಟಾಗುತ್ತೆ -2 ಆಗುತ್ತೆ. ಎ ಎನ್ ಕೊಟ್ಟಿದ್ದಾರೆ ಎ ಎನ್ ಇಸ್ ಈಕ್ವಲ್ ಟು 10. ಸೊ ಫಸ್ಟ್ ಎ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಎ ಎನ್ ವ್ಯಾಲ್ಯೂ ಏನು 10 ಇಸ್ ಈಕ್ವಲ್ ಟು 34 ಪ್ಲಸ್ ಎನ್ ಮೈನಸ್ 1 ಇಂಟು ಡಿ ವ್ಯಾಲ್ಯೂ ಏನು -2. ಸೊ 10 ಇಸ್ ಈಕ್ವಲ್ ಟು 34 ಮೈನಸ್ 2n ಮೈನಸ್ ಇಂಟು ಮೈನಸ್ ಏನು +2. 34 ಪ್ಲಸ್ 2 ಏನು 36. ಓಕೆ ಇದನ್ನ ಈ ಕಡೆ ಶಿಫ್ಟ್ ಮಾಡೋಣ, ಇದನ್ನ ಈ ಕಡೆ ಶಿಫ್ಟ್ ಮಾಡ್ಕೊಳ್ಳೋಣ. 2n ಇಸ್ ಈಕ್ವಲ್ ಟು 36 ಮೈನಸ್ 10. ಸೊ ಎನ್ ವ್ಯಾಲ್ಯೂ ಏನಾಗುತ್ತೆ 2n ಇಸ್ ಈಕ್ವಲ್ ಟು 26. ಎನ್ ಇಸ್ ಈಕ್ವಲ್ ಟು 26 ಬೈ 2 ಎಷ್ಟಾಗುತ್ತೆ ಎನ್ ಇಸ್ ಈಕ್ವಲ್ ಟು 13. ನೆಕ್ಸ್ಟ್ S13 ಫೈಂಡ್ ಮಾಡಬೇಕು ವಿಚ್ ಇಸ್ ಈಕ್ವಲ್ ಟು 13 ಬೈ 2 ಇಂಟು ಎ ಪ್ಲಸ್ ಎ ಎನ್. ಎ ಇಸ್ 34 ಪ್ಲಸ್ ಎ ಎನ್ ವ್ಯಾಲ್ಯೂ ಗೊತ್ತಿದೆ 10. ಸೊ ಏನಾಗುತ್ತೆ ಇದು 13 ಬೈ 2 ಇಂಟು 34 ಪ್ಲಸ್ 10 ಎಷ್ಟು 44. 2 1s 2 22s 13 2s 226. 20 ಅಂದ್ರೆ 260 ಆಗುತ್ತೆ. 260ಗೆ ಇನ್ನ 2 ಸರಿ 13 ಆಡ್ ಮಾಡಬೇಕು. ಸೊ ಸಮ್ ಎಷ್ಟು ಬಂದಿದೆ 286. ನೆಕ್ಸ್ಟ್ ಕ್ವೆಶನ್ -5 -8 -11 ಅಪ್ ಟು -230. ಓಕೆ ವೆರಿ ಗುಡ್ ಕ್ವೆಶನ್. ಎ ಇಸ್ ಈಕ್ವಲ್ ಟು -5 ಡಿ ವ್ಯಾಲ್ಯೂ ಏನು ಡಿ ಇಸ್ -8 ಮೈನಸ್ ಆಫ್ -5. ಓಕೆ ಏನಾಗುತ್ತೆ ಇದು ಮೈನಸ್ ಆಫ್ ಮೈನಸ್ ಅಂದ್ರೆ -8 ಪ್ಲಸ್ 3 ಆಗುತ್ತೆ. ಸೊ ಇಟ್ ಇಸ್ ಈಕ್ವಲ್ ಟು -5. -5 ಕಾಮನ್ ಡಿಫರೆನ್ಸ್ ಆಗ್ತಿದೆಯಾ ಇಲ್ಲಿ? ಸಾರಿ ಇದು +3 ಅಲ್ಲ, ಮೈನಸ್ ಇಂಟು ಆನ್ಸರ್ ಇಲ್ಲಿ ಬರೆದ್ಬಿಟ್ಟಿದ್ದೀನಿ ಅಷ್ಟೇ. ಇದು +5 ಅಲ್ವಾ, +5 ಇದು. ಸೊ ದಿಸ್ ವಿಲ್ ಬಿ +5. ಸೊ ಆನ್ಸರ್ ಏನಾಗುತ್ತೆ ಆನ್ಸರ್ ವಿಲ್ ಬಿ -3. ಎನ್ ವ್ಯಾಲ್ಯೂ ನಮಗೆ ಗೊತ್ತಿಲ್ಲ, ಅದನ್ನೇ ಫೈಂಡ್ ಮಾಡಬೇಕು. ಎ ಎನ್ ವ್ಯಾಲ್ಯೂ ಗೊತ್ತು, ಎ ಎನ್ ವ್ಯಾಲ್ಯೂ ಏನು -230. ಸೊ ಎ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಎ ಎನ್ ವ್ಯಾಲ್ಯೂ ಏನು -230 ವಿಚ್ ಇಸ್ ಈಕ್ವಲ್ ಟು ಎ ವ್ಯಾಲ್ಯೂ ಏನು -5 ಪ್ಲಸ್ ಎನ್ ವ್ಯಾಲ್ಯೂ ಗೊತ್ತಿಲ್ಲ ಎನ್ ಮೈನಸ್ 1 ಇಂಟು ಡಿ ವ್ಯಾಲ್ಯೂ ಏನು ಡಿ ವ್ಯಾಲ್ಯೂ -3. ನೆಕ್ಸ್ಟ್ -5 ಮೈನಸ್ ಇಂಟು ಇದೇನಾಗುತ್ತೆ -3n ಪ್ಲಸ್ 3 ಇಸ್ ಈಕ್ವಲ್ ಟು -230. -5 ಪ್ಲಸ್ 3 ಎಷ್ಟು -2. -2 ಈ ಕಡೆ ಶಿಫ್ಟ್ ಮಾಡಿದ್ರೆ -228 ಇಸ್ ಈಕ್ವಲ್ ಟು -3n. ಸೊ ಏನಾಗುತ್ತೆ -228 ಡಿವೈಡೆಡ್ ಬೈ -3 ಇಸ್ ಈಕ್ವಲ್ ಟು n. 2 3 1s 376. ನೆಕ್ಸ್ಟ್ ಎಸ್ ಎನ್ ಅಂದ್ರೆ ಏನು S76 ಇಸ್ ಈಕ್ವಲ್ ಟು ಡೈರೆಕ್ಟ್ ಆಗಿ ಬರೀತೀನಿ, ನಿಮ್ಗೆ ಆಲ್ರೆಡಿ ಗೊತ್ತಿದೆ ಬಟ್ ನೀವು ಫಾರ್ಮುಲಾ ಬರೀಬೇಕು. 76 ಬೈ 2 ಇಂಟು ಎ ಪ್ಲಸ್ ಎ ಎನ್ -5 ಎ ಎನ್ ಏನು ಪ್ಲಸ್ ಆಫ್ -230. ಸೊ ಪ್ಲಸ್ ಇಂಟು ಮೈನಸ್ ತಿರ್ಗಾ ಮೈನಸ್ ಆಗುತ್ತೆ. ಸೊ 76 ಡಿವೈಡೆಡ್ ಬೈ 2 ಇಂಟು -5 -230 ಎಷ್ಟಾಗುತ್ತೆ -235 ಆಗುತ್ತೆ. ಸೊ 2 1s 238. 38 ಇಂಟು 235 ಮೈನಸ್ ಪ್ಲಸ್ ಇಂಟು ಮೈನಸ್ ಮೈನಸ್ ಆಗುತ್ತೆ. ಇದೆರಡು ವ್ಯಾಲ್ಯೂ ಮಲ್ಟಿಪ್ಲೈ ಮಾಡಿ ಪ್ರಾಡಕ್ಟ್ ಬರೆದ್ರೆ ದಟ್ ಈಸ್ ಯೋರ್ ಆನ್ಸರ್. ಓಕೆ ಐ ವಿಲ್ ಲೀವ್ ಇಟ್ ಟು ಯು, ನೀವು ಅದನ್ನ ಆ ಪ್ರಾಡಕ್ಟ್ ನ ನೀವು ಫೈಂಡ್ ಮಾಡಿ. ಓಕೆ ಲೆಟ್ಸ್ ಗೋ ಟು ದ ಥರ್ಡ್ ಕ್ವೆಶನ್. ಗಿವನ್ ಎ ಇಸ್ ಈಕ್ವಲ್ ಟು 5 ಡಿ ಇಸ್ ಈಕ್ವಲ್ ಟು 3 ಎ ಎನ್ ಇಸ್ ಈಕ್ವಲ್ ಟು 50 ಫೈಂಡ್ ಎನ್ ಅಂಡ್ ಎಸ್ ಎನ್. ಈಗ ನಾವು ಏನ್ ಪ್ರೀವಿಯಸ್ ಎಕ್ಸರ್ಸೈಸ್ ಪ್ರೀವಿಯಸ್ ಮೇನ್ ಏನ್ ಮಾಡಿದ್ವೋ ಅದೇ ಕೆಲಸ ಇಲ್ಲಿ ರಿಪೀಟ್ ಆಗಬೇಕು. ಸೊ ಫಸ್ಟ್ ಎ ಡಿ ಎ ಎನ್ ಕೊಟ್ಟಿದ್ದಾರೆ, ಎನ್ ಫೈಂಡ್ ಮಾಡೋಣ. ಎ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಎ ಎನ್ ವ್ಯಾಲ್ಯೂ ಏನು 50 ಇಸ್ ಈಕ್ವಲ್ ಟು ಎ ವ್ಯಾಲ್ಯೂ ಏನು 5 ಪ್ಲಸ್ ಎನ್ ಫೈಂಡ್ ಮಾಡಬೇಕು, ದಟ್ ಈಸ್ ದ ಅನ್ನೋನ್ n ಮೈನಸ್ 1 ಇಂಟು 3. ಸೊ ವ್ಯಾಲ್ಯೂ ಏನಾಗುತ್ತೆ 5 ಪ್ಲಸ್ n ಇಂಟು 3 ಇಸ್ 3n ಮೈನಸ್ 3. 5 ಮೈನಸ್ 3 ಎಷ್ಟು 2 ಪ್ಲಸ್ 3n ಇಸ್ ಈಕ್ವಲ್ ಟು 50. ಸೊ 50 ಮೈನಸ್ 2 ಅಂದ್ರೆ 48. 48 ಇಸ್ ಈಕ್ವಲ್ ಟು 3n. ಸೊ 48 ಡಿವೈಡೆಡ್ ಬೈ 3 ಇಸ್ ಈಕ್ವಲ್ ಟು n. 3 1s 3 16s. therefore n ವ್ಯಾಲ್ಯೂ ಏನಾಗುತ್ತೆ n ವ್ಯಾಲ್ಯೂ 16 ಆಗುತ್ತೆ. ಓಕೆ ನೆಕ್ಸ್ಟ್ ಎಸ್ ಎನ್ ಬೇಕು. ಸೊ ನಮ್ಗೆ ಆಲ್ರೆಡಿ ಎ ಎನ್ ಗೊತ್ತಿರೋದ್ರಿಂದ ನಾನು ಏನ್ ಮಾಡ್ತೀನಿ S16 ಇಸ್ ಈಕ್ವಲ್ ಟು 16 ಬೈ 2 ಇಂಟು ಎ ಪ್ಲಸ್ ಎ ಎನ್ ಅಂತ ಬರೆದ್ಬಿಡ್ತೀನಿ. ಎ ವ್ಯಾಲ್ಯೂ ಏನು 5 ಪ್ಲಸ್ ಎ ಎನ್ ಏನು ಎ ಎನ್ ವಾಸ್ 50 ಗಿವನ್ ಇತ್ತದು ಕರೆಕ್ಟಾ. ಸೊ 16 ಬೈ 2 ಇಂಟು 5 ಪ್ಲಸ್ 50 ವಿಲ್ ಬಿ 55. ಸೊ 2 1s 2 8s.
ಸೊ 55 into 8 ಏನು 440. ದಿಸ್ ಇಸ್ ದ ಆನ್ಸರ್. ಓಕೆ, ನೆಕ್ಸ್ಟ್ ಮೂವಿಂಗ್ ಆನ್. ನೆಕ್ಸ್ಟ್ ಏನ್ ಮಾಡಬೇಕು? ಸೆಕೆಂಡ್ ಒನ್, ಎ ಇಸ್ ಈಕ್ವಲ್ ಟು 7, ಎ ಇಸ್ ಈಕ್ವಲ್ ಟು 7. ಓಕೆ, ಯಾವುದೋ ಒಂದು ಟರ್ಮ್ ಕೊಟ್ಟಿದ್ದಾರೆ, ಎ 13 ಇಸ್ ಈಕ್ವಲ್ ಟು 35. ಫೈಂಡ್ ಡಿ ಅಂಡ್ ಎಸ್ 13. ಓಕೆ, ಈಗ ಡಿ ಮಾತ್ರ ಅನ್ನೋನ್ ಇರ್ಬೇಕು, ಅದನ್ನ ನೋಡ್ಬೇಕು. ನಾವು ಎನ್ ಯೂಸ್ ಮಾಡಕ್ಕಾಗಲ್ಲ, ಬಿಕಾಸ್ ನಿಮಗೆ ಎನ್ ಡಿ ಎ ಎಲ್ಲ ಕೊಟ್ಟಿಲ್ಲ. ಎ ಕೊಟ್ಟಿದ್ದಾರೆ, ಯಾವುದೋ ಒಂದು ಟರ್ಮ್ ಕೊಟ್ಟಿದ್ದಾರೆ. ಲೆಟ್ಸ್ ಎಕ್ಸ್ಪ್ಯಾಂಡ್ ದ ಟರ್ಮ್ ಗಿವನ್. ಎ 13 ಕೊಟ್ಟಿದಾರಲ್ವಾ, ಸೊ ಎ ಪ್ಲಸ್ 12ಡಿ ಅಂತ ಬರಿಬಹುದು ಇದನ್ನ. ಎ ಪ್ಲಸ್ 12ಡಿ ಇಸ್ ಈಕ್ವಲ್ ಟು 35. ಎ ವ್ಯಾಲ್ಯೂ ಏನು 7 ಪ್ಲಸ್ 12 ಇಂಟು ಡಿ ಇಸ್ ಈಕ್ವಲ್ ಟು 35. ಸೊ 7 ಈ ಕಡೆ ಹಾಕೋಣ, ಏನಾಗುತ್ತೆ 12d ಇಸ್ ಈಕ್ವಲ್ ಟು 28. ಡಿ ವ್ಯಾಲ್ಯೂ ಏನಾಗುತ್ತೆ, ಡಿ ವ್ಯಾಲ್ಯೂ ಇಸ್ 28 ಡಿವೈಡೆಡ್ ಬೈ 12. ಸೊ 4 3s 4 7s. ಸೊ ಡಿ ವ್ಯಾಲ್ಯೂ ಏನ್ ಬಂತು 7/3 ಬಂತು. ಓಕೆ, ಸೊ ಫಸ್ಟ್ ಪಾರ್ಟ್ ಮುಗ್ದಿದೆ. ನೆಕ್ಸ್ಟ್ ಏನ್ ಫೈಂಡ್ ಮಾಡಬೇಕು, ಎಸ್ 13 ಫೈಂಡ್ ಮಾಡಬೇಕು. ನಿಮಗೆ ಏನೇನ್ ಗೊತ್ತಿದೆ, ಎ ಗೊತ್ತಿದೆ, ಡಿ ಗೊತ್ತಿದೆ, ಎನ್ ಗೊತ್ತಿದೆ. ಸೊ ಎ ಡಿ ಎನ್ ಮೂರು ಬರೋ ಫಾರ್ಮುಲಾ ಯಾವುದು, ಅದಕ್ಕೊಂದು ಫಾರ್ಮುಲಾ ಇದೆ, ಕರೆಕ್ಟ್. ಸೊ ಎಸ್ 13 ಇಸ್ ಈಕ್ವಲ್ ಟು 13/2 ಇಂಟು 2a. 2 ಇಂಟು ಎ ವ್ಯಾಲ್ಯೂ ಏನು 7 ಪ್ಲಸ್ 13 ಮೈನಸ್ 1 ಏನಾಗುತ್ತೆ 12 ಆಗುತ್ತೆ. ಡಿ ವ್ಯಾಲ್ಯೂ ಏನು ಇಂಟು 7/3. ಓಕೆ, ಸೊ ಇವಾಗ 13/2 ಇಂಟು 2 7s 14, 3 1s 3 4s 7 4s 28 ಪ್ಲಸ್ 28 ಇಂಟು ಇದಿಷ್ಟಾಗುತ್ತೆ. ಸೊ 13/2 ಇಂಟು 14 ಪ್ಲಸ್ 28 ಎಷ್ಟು 42. 2 1s 2 21s. ಸೊ 210, 231, 252, 273. ಸೊ ಎಸ್ 13 is equal to 273. Next question. A12 is equal to 37, D is equal to 3. Find A and S12. Okay, ಸೇಮ್ ಅದೇ ತರ ನೋಡಿ, ಲಾಸ್ಟ್ ಪ್ರಾಬ್ಲಮ್ ಅಲ್ಲಿ ಎ ಕೊಟ್ಟಿದ್ರು, ಡಿ ಕೇಳಿದ್ರು. ಈ ಪ್ರಾಬ್ಲಮ್ ಅಲ್ಲಿ ಡಿ ಕೊಟ್ಟಿದ್ದಾರೆ, ಎ ಕೇಳ್ತಾ ಇದ್ದಾರೆ. D is equal to 3. A12 ವ್ಯಾಲ್ಯೂ ಏನಾಗುತ್ತೆ, A12 is 37. ಸೊ A plus 11D is equal to 37. ಎ ವ್ಯಾಲ್ಯೂ ಬೇಕು ನಮಗೆ, ಕರೆಕ್ಟಾ. ಸೊ 11 ಇಂಟು ಡಿ ವ್ಯಾಲ್ಯೂ ಏನು 3 ಆಗುತ್ತೆ, ವಿಚ್ ಇಸ್ ಈಕ್ವಲ್ ಟು 37. ಸೊ ಎ ಪ್ಲಸ್ 33 ಇಸ್ ಈಕ್ವಲ್ ಟು 37. ಇದನ್ನ ಶಿಫ್ಟ್ ಮಾಡ್ತೀನಿ ಈ ಕಡೆ. ಸೊ ಎ ವ್ಯಾಲ್ಯೂ ಏನಾಗುತ್ತೆ 37 ಮೈನಸ್ 33 ಎಷ್ಟು, ಇಟ್ ಇಸ್ 4. ಸೊ ಎ ವ್ಯಾಲ್ಯೂ ಎ ಇಸ್ ಈಕ್ವಲ್ ಟು 4. S12 ಕೇಳ್ತಾ ಇದಾರೆ ನೋಡಿ, ನಿಮಗೆ ನಿಮ್ಮ ಹತ್ರ ಏನೇನಿದೆ ಆ ಡಿಪೆಂಡ್ ಮೇಲೆ ನೀವು ಫೈಂಡ್ ಮಾಡ್ಬೋದು ಈಸಿಯಾಗಿ. ಎ ಇಸ್ ಈಕ್ವಲ್ ಟು 4 ಇದೆ, ಡಿ ಇದೆ, ಎನ್ ವ್ಯಾಲ್ಯೂ ಇಲ್ಲೇ ಇದೆ, S12 ಅಂತ ಹೇಳಿದ್ದಾರೆ. ಸೊ ಇಟ್ ಇಸ್ ಆಸ್ ಗುಡ್ ಆಸ್ ಅಂಡರ್ಸ್ಟ್ಯಾಂಡಿಂಗ್ ಎನ್ ಇಸ್ 12. ಸೊ ಏನ್ ಮಾಡ್ತೀನಿ ಇವಾಗ, n/2 12/2 ಇಂಟು 2a. 2 ಇಂಟು ಎ ಈಗ ತಾನೇ ಫೈಂಡ್ ಮಾಡಿದ್ದೀರಾ 4 ಪ್ಲಸ್ 12 ಮೈನಸ್ 1 11. ಡಿ ವ್ಯಾಲ್ಯೂ ಏನು, ಡಿ ವ್ಯಾಲ್ಯೂ ಇಸ್ 3. 11 ಇಂಟು 3. ಓಕೆ, ಸೊ 12/2 ಇಂಟು 4 2s 8, 8 ಪ್ಲಸ್ 11 3s 33. 8 ಪ್ಲಸ್ 33 ಇಸ್ 8 ಪ್ಲಸ್ 33 ಇಸ್ 41. 8 plus 33 is 41. ಓಕೆ, ಸೊ ಆಡ್ ನಂಬರ್ ಇದೆ, ಕ್ಯಾನ್ಸಲ್ ಇಲ್ಲೇ ಮಾಡ್ಬೇಕು ನಾನು. 41 ಇಂಟು 6 ಎಷ್ಟಾಗುತ್ತೆ 246 ಆಗುತ್ತೆ. ದಿಸ್ ಇಸ್ ದ ಸಮ್ ಆಫ್ 12 ಟರ್ಮ್ಸ್. ನೆಕ್ಸ್ಟ್ ಕ್ವೆಶನ್, ಹಾಗೆ ಹೋಯ್ತಾ ಇಲ್ಲ. ನೆಕ್ಸ್ಟ್ ಕ್ವೆಶನ್, A3 is equal to 15, S10 is equal to 125. Find D and A10. ಓಕೆ, ಇದು ಚೆನ್ನಾಗಿದೆ ಕ್ವೆಶನ್ ಇದು. A3 is equal to 15 as it is. ಯಾವ್ದಾದ್ರು ಟರ್ಮ್ ಕೊಟ್ರೆ ಅದು ಎಕ್ಸ್ಪ್ಯಾಂಡ್ ಮಾಡಿ ಇಟ್ಕೊಂಡ್ರೆ ನಮಗೂ ಹೆಲ್ಪ್ ಆಗುತ್ತೆ. A plus 2D is equal to 15. ಸೊ ದಿಸ್ ವಿಲ್ ಬಿ ಅವರ್ ಫಸ್ಟ್ ಇಕ್ವೇಶನ್. ಇದು ಫಸ್ಟ್ ಇಕ್ವೇಶನ್ ಆಗುತ್ತೆ. ಓಕೆ, ನೆಕ್ಸ್ಟ್ S10 ಅಂತ ಇದೆ ಅಲ್ವಾ. ಸೊ S10 is equal to 125 ಆಗುತ್ತೆ. ಈಗ S10 ಕೊಟ್ಟಿದ್ದಾರೆ, ಸೊ ನಾವು ನಾರ್ಮಲ್ ಆಗಿ ಫಾರ್ಮುಲಾ ಪ್ರಕಾರ ಎಷ್ಟು ಬರುತ್ತೆ ಅಂತ ನೋಡೋಣ. ಲೇಟರ್ ವಿಲ್ ಸಿ ವಾಟ್ ವಿಲ್ ಹ್ಯಾಪನ್. ಸೊ ಇದೇನಾಗುತ್ತೆ, ಇದು 10/2 ಇಂಟು 2a. ಎ ಕೊಟ್ಟಿದಾರಾ, ಕೊಟ್ಟಿಲ್ಲ, ನಿಮಗೆ ಗೊತ್ತೂ ಇಲ್ಲ. ಪ್ಲಸ್ n-1 ಅಂತ ಹೇಳ್ತಿದ್ದಾರೆ, ಕರೆಕ್ಟಾ. ಸೊ ಇದೇನಾಗುತ್ತೆ 10 - 1 ವಿಲ್ ಬಿ 9d. 10 - 1 ವಿಲ್ ಬಿ 9 ಇಂಟು ಡಿ ಇಸ್ ಈಕ್ವಲ್ ಟು 125 ಅಂತ ಹೇಳ್ತಾ ಇದ್ದಾರೆ. ಸೊ 2 1s 2 5s. ಈ 5 ನ ಏನ್ ಮಾಡ್ತೀನಿ, ಆ ಕಡೆಗೆ ಶಿಫ್ಟ್ ಮಾಡ್ತೀನಿ. ಎನಿವೇ ಇಲ್ಲಿ ಪ್ರಾಡಕ್ಟ್ ಇದೆ, ಸೊ ಆ ಕಡೆ ಶಿಫ್ಟ್ ಆದ್ರೆ ಏನಾಗುತ್ತೆ, ಡಿವೈಡೆಡ್ ಬೈ ಆಗುತ್ತೆ. ಸೊ 2a ಪ್ಲಸ್ 9d ಇಸ್ ಈಕ್ವಲ್ ಟು 125 ಡಿವೈಡೆಡ್ ಬೈ 5. 5 1s 5 2s 10, 5s 25. ಸೊ ಏನಿದೆ ಇಕ್ವೇಶನ್, 2a ಪ್ಲಸ್ 9d ಇಸ್ ಈಕ್ವಲ್ ಟು 25. ದಿಸ್ ಇಸ್ ದ ಸೆಕೆಂಡ್ ಇಕ್ವೇಶನ್. ಈಗ ಎರಡರಲ್ಲೂ ಎ ಅಂಡ್ ಡಿ ವೇರಿಯೇಬಲ್ ಇದೆ. ಅಂಡ್ ಈಗ ಅಬ್ಸರ್ವ್ ಮಾಡಿದ್ರೆ ನಿಮಗೆ ಪೇರ್ ಆಫ್ ಲೀನಿಯರ್ ಇಕ್ವೇಶನ್ ತರ ಇದೆ ಅಲ್ವಾ. ಸೊ ಲೆಟ್ಸ್ ಸಾಲ್ವ್ ಇಟ್ ನೌ. a ಪ್ಲಸ್ 2d ಇಸ್ ಈಕ್ವಲ್ ಟು 15 ಅಂತ ಬರಿತೀನಿ. ನೆಕ್ಸ್ಟ್ 2a ಪ್ಲಸ್ 9d ಇಸ್ ಈಕ್ವಲ್ ಟು 25 ಅಂತ ಬರಿತೀನಿ. ಇವಾಗ ನಾನು ಏನ ಎಲಿಮಿನೇಟ್ ಮಾಡಬೇಕು ಅಂದ್ರೆ ಇದನ್ನ ಮಲ್ಟಿಪ್ಲೈ ಬೈ 2 ಅಂತ ಮಾಡ್ತೀನಿ, ಇದು ಮಲ್ಟಿಪ್ಲೈ ಬೈ 1 ಅಷ್ಟೇ ಇರಲಿ ಇದು. ಸೊ ಏನಾಗುತ್ತೆ ಇಕ್ವೇಶನ್ ಇವಾಗ 2a ಪ್ಲಸ್
4d is equal to 30 and ಇದೇನಿದೆ 2a plus 9d is equal to 25 ಅಂತ ಇದೆ. ಸೊ ಮೈನಸ್ and ಮೈನಸ್. ಸೊ 2a minus 2a ಹೋಯ್ತು. 4d minus 9d minus 5d. ಇದೆಷ್ಟಾಗುತ್ತೆ ಇದು 30 minus 25 5. d is equal to minus 1 ಆಗುತ್ತೆ. ಓಕೆ 4d minus 5d ಇದು 5. ಸೊ d is equal to minus 1. ಸೊ d ವ್ಯಾಲ್ಯೂ ಬಂತು. ಇವಾಗ ನಾವೇನ್ ಫೈಂಡ್ ಮಾಡಬೇಕು? A10 ಫೈಂಡ್ ಮಾಡಬೇಕು ಅಲ್ವಾ? ಸೊ A10ಗೆ ನಿಮ್ಗೆ ಏನ್ ಬೇಕು? ನಿಮಗೆ a ಬೇಕು. ಸೊ ಏನ್ ಮಾಡೋಣ? a plus 9d ಅಂತ ಬರಿತೀನಿ. ಬಟ್ ನಿಮಗೆ a ವ್ಯಾಲ್ಯೂ ಗೊತ್ತಿಲ್ಲ ಇನ್ನ, ಕರೆಕ್ಟಾ? ಸೊ a ವ್ಯಾಲ್ಯೂ ಬೇಕು ಅಂದ್ರೆ ನೀವು ವಾಪಸ್ ಯಾವ್ದಾದ್ರು ಈಕ್ವೇಶನ್ ಬಂದು ಇಲ್ಲಿ ಯಾವ್ದಾದ್ರು ಸಬ್ಸ್ಟಿಟ್ಯೂಟ್ ಮಾಡಬೇಕು. ಇದನ್ನ ಬಾಕ್ಸ್ ಹಾಕಿರ್ತೀನಿ ಸದ್ಯಕ್ಕೆ. ಏನ್ ಮಾಡ್ಬೇಕು ನೆಕ್ಸ್ಟ್? ಇಲ್ಲಿ ವಾಪಸ್ ಬಂದು ಸಬ್ಸ್ಟಿಟ್ಯೂಟಿಂಗ್ d is equal to minus 1 ಇನ್ ಫಸ್ಟ್ ಈಕ್ವೇಶನ್ ಹಾಕ್ತೀನಿ. ಸಿಂಪಲ್ ಆಗಿದೆ ಅದು. ಸೊ a plus 2 into minus 1 is equal to 15. ಪ್ಲಸ್ ಇಂಟು ಮೈನಸ್ ಏನಾಗುತ್ತೆ? ಮೈನಸ್ ಆಗುತ್ತೆ. ಸೊ ಮೈನಸ್ 2 ಆ ಕಡೆ ಶಿಫ್ಟ್ ಮಾಡಿದ್ರೆ ಪ್ಲಸ್ 2 ಆಗುತ್ತೆ. ಸೊ a is equal to 15 plus 2 ಎಷ್ಟಾಗುತ್ತೆ? 17 ಆಗುತ್ತೆ. a is equal to 17. ಸೊ ಇಲ್ಲಿ ಬಂದು ವಾಪಸ್ಸು 17 plus 9 into minus 1. ಸೊ 17 minus 9 ಎಷ್ಟು? 8. ಸೊ A10 is equal to 8. Next question, joining A. Fifth one. D is equal to 5, S9 is equal to 75. Find A and AN. ಎರಡು ಕೇಳ್ತಾ ಇದ್ದಾರೆ. D is equal to 5 ಇದೆ, S9 ಇದೆ. ಸೊ ನಮಗೆ ಆಪ್ಷನ್ ಇರೋದೇ ಒಂದು ಎಕ್ಸ್ಪ್ಯಾಂಡ್ ಮಾಡಕ್ಕೆ, ಅದನ್ನೇ ಎಕ್ಸ್ಪ್ಯಾಂಡ್ ಮಾಡೋಣ. ಓಕೆ, ಸೊ S9 ಅಂತ ಕೊಟ್ಬಿಟ್ಟಿದ್ದಾರೆ. 9/2 ಇಂಟು 2a ಪ್ಲಸ್ 9 minus 1 ಏನಾಗುತ್ತೆ? 8 ಇಂಟು D ಕೊಟ್ಟಿದ್ದಾರೆ. D is 5. ಅದನ್ನ ಸಬ್ಸ್ಟಿಟ್ಯೂಟ್ ಮಾಡಿದೀನಿ. ಸೊ 9/2 ಇಂಟು 2a ಪ್ಲಸ್ 8 5s are 40 is equal to ಎಷ್ಟಾಗುತ್ತೆ? 75 ಆಗುತ್ತೆ. ಈ 9/2 ಏನ್ ಮಾಡ್ತೀನಿ? ಶಿಫ್ಟ್ ಮಾಡ್ಬಿಡ್ತೀನಿ ಆ ಕಡೆ. ಸೊ 2a plus 40 is equal to 75. ಡಿನಾಮಿನೇಟರ್ ಇರೋದು ನ್ಯೂಮರೇಟರ್ ಹೋಗ್ಬೇಕು, ನ್ಯೂಮರೇಟರ್ ಇರೋದು ಡಿನಾಮಿನೇಟರ್ ಬರಬೇಕು. ಸೊ ಈ ತರ ಆಗುತ್ತೆ. 3 3s are 325s are. ಓಕೆ, ಸೊ 2a plus 40 is equal to 2a plus 40 is equal to 25 2s are ಎಷ್ಟು? 50 divided by 3. ಸೊ 2a ವ್ಯಾಲ್ಯೂ ಏನಾಗುತ್ತೆ? 2a is 50 by 3. ಇನ್ನೇನ್ ಮಾಡ್ಬೋದು ನೀವು? ಇಲ್ಲಿ 2 ಕಾಮನ್ ತೆಗೆದ್ರೆ ಎಲ್ಲ ಒಂದೇನೆ. ಎನಿವೆ minus 40 ಮಾಡ್ತೀನಿ. ಸೊ ಎಷ್ಟಾಗುತ್ತೆ ಇದು? 53 ಆಗುತ್ತೆ ಎಲ್ ಸಿ ಎಮ್. ಸೊ 50 ಮೈನಸ್ ಇದು ಎಲ್ ಸಿ ಎಮ್ 1 ಇದೆ, ಸೊ ಮಲ್ಟಿಪ್ಲೈ ಮಾಡಬೇಕು, ಮೈನಸ್ 120. ಸೊ ವ್ಯಾಲ್ಯೂ ಏನಾಗುತ್ತೆ? 2a is equal to minus 70 divided by 3. a ವ್ಯಾಲ್ಯೂ ಏನಾಗುತ್ತೆ? minus 70 divided by 3 into 1/2. 2 1s are 2 35s are. ಸೊ a is equal to minus 35 divided by 3. a ವ್ಯಾಲ್ಯೂ ಬಂತು. ನೆಕ್ಸ್ಟ್ ಏನ್ ಮಾಡಬೇಕು? A9 ಫೈಂಡ್ ಮಾಡಬೇಕು. ಸೊ A9 ವ್ಯಾಲ್ಯೂ ಏನಾಗುತ್ತೆ? A9 is nothing but a plus 8d. ಸೊ minus 35 divided by 3 plus 8 into 5. ಆಲ್ರೆಡಿ ಕೊಟ್ಟಿದ್ದಾರೆ ವ್ಯಾಲ್ಯೂನ 5 ಅಂತ. ಓಕೆ, ಸೊ minus 35 divided by 3 plus 8 5s are 40. ಸೊ ಇಲ್ಲಿ 1 ಇದೆ, ತಿರ್ಗಾ ಮಲ್ಟಿಪ್ಲೈ ಮಾಡ್ಬೇಕು 3 ಜೊತೆಗೆ. ಎಲ್ ಸಿ ಎಮ್ 3 ಆಗುತ್ತೆ. minus 35 plus 120 ಆಗುತ್ತೆ. minus 35 plus 120 ಎಷ್ಟಾಗುತ್ತೆ? ಮೈನಸ್ ಪ್ಲಸ್ 85 ಆಗುತ್ತೆ. ಸೊ A9 ಏನು? 85/3. ಓಕೆ, ನೆಕ್ಸ್ಟ್ ಕ್ವೆಶನ್ ಹೋಗೋಣ. 6th one. A is equal to 2, D is equal to 8, Sn is equal to 90. ಫೈಂಡ್ n and n. ಇಲ್ಲಿ ಎರಡು ಫೈಂಡ್ ಮಾಡಿದ್ವಾ? ಏನೇನ್ ಕೇಳಿದ್ರು ಅವರು? A ಕೇಳಿದ್ರು, A ಫೈಂಡ್ ಮಾಡಿದೀವಿ. A9 ಕೇಳಿದ್ರು, ಅದನ್ನು ಫೈಂಡ್ ಮಾಡಿದೀವಿ. ಡನ್. ಓಕೆ, ನೆಕ್ಸ್ಟ್ ಕ್ವೆಶನ್ ಹೋಗೋಣ. A is equal to 2, D is equal to 8. ಈಗ ಎಕ್ಸ್ಪ್ಯಾಂಡ್ ಮಾಡಕ್ ಆಪ್ಷನ್ ಇರೋದು Sn ಒಂದಕ್ಕೆ. ಸೊ Sn ಇಂದಾನೆ ಸ್ಟಾರ್ಟ್ ಮಾಡ್ತೀನಿ. Sn is equal to 90. n/2 ಇಂಟು 2a ಪ್ಲಸ್ a ಕೊಟ್ಟಿದಾರಲ್ವಾ, ಸಬ್ಸ್ಟಿಟ್ಯೂಟ್ ಮಾಡೋಣ ವ್ಯಾಲ್ಯೂಸ್ನ. ಇಲ್ಲ ಇರ್ಲಿ ಬಿಡಿ. 2a plus n minus 1 2a plus n minus 1 into d is equal to 90. ಇವಾಗ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ ವ್ಯಾಲ್ಯೂಸ್ನೆಲ್ಲ. n/2 ಇಂಟು 2 ಇಂಟು a 2 ಇಂಟು 2 ಪ್ಲಸ್ n ಫೈಂಡ್ ಮಾಡಬೇಕು, ಗೊತ್ತಿಲ್ಲ. n minus 1 ಇಂಟು 8 is equal to 90. ಈಗೆಲ್ಲ ನಾರ್ಮಲ್ ಸಿಂಪ್ಲಿಫಿಕೇಶನ್ ಅಷ್ಟೇ. n/2 ಇಂಟು 4 ಪ್ಲಸ್ 8 ಇಂಟು n ಏನಾಗುತ್ತೆ? 8n minus 1 ಇಂಟು 8 minus 8 ಆಗುತ್ತೆ, is equal to 90. n/2 ಇಂಟು ಎಷ್ಟಾಗುತ್ತೆ ಇದು? minus 8 ಪ್ಲಸ್ 4 ಎಷ್ಟಾಗುತ್ತೆ? minus 4 ಆಗುತ್ತೆ, ಪ್ಲಸ್ 8n is equal to 90. ಈಗ ನೆಕ್ಸ್ಟ್ n/2 ಇಂಟು 2 ಕಾಮನ್ ತೆಗಿತೀನಿ.
-2 ಪ್ಲಸ್ 4n ಇಸ್ ಈಕ್ವಲ್ ಟು 90. 2 ಕ್ಯಾನ್ಸಲ್. ಸೊ ಇದೇನಾಗುತ್ತಿದ್ದು ಮೈನಸ್ ಮಲ್ಟಿಪ್ಲೈ ಮಾಡಿದ್ರೆ -2n ಪ್ಲಸ್ 4n ಸ್ಕ್ವೇರ್. ಇದನ್ನು ಈ ಕಡೆ ತಗೊಂಡ್ಬಿಡ್ತೀನಿ. -90 ಇಸ್ ಈಕ್ವಲ್ ಟು 0 ಆಗುತ್ತೆ. ಇದು ಯಾಕೋ ಸ್ಪ್ಲಿಟ್ಟಿಂಗ್ ದ ಮಿಡಲ್ ಟರ್ಮ್ ತರ ಬರ್ತಾ ಇದೆ, ಕ್ವಾಡ್ರಾಟಿಕ್ ಇಕ್ವೇಶನ್ ತರ ಬರ್ತಾ ಇದೆ. ಕರೆಕ್ಟ್. ಸೊ ಪ್ರಾಪರ್ ಆಗಿ ಬರ್ಕೋತೀನಿ. 4n ಸ್ಕ್ವೇರ್ -2n -90 ಇಸ್ ಈಕ್ವಲ್ ಟು 0. ಈಗ ಎಲ್ಲಾದ್ರಲ್ಲೂ 2 ಕಾಮನ್ ಕಾಣಿಸ್ತಾ ಇದೆ. ಸೊ 2 ತೆಗೆದ್ಬಿಡ್ತೀನಿ ಆಚೆಗಡೆ. ಏನ್ ಉಳ್ಕೊಳ್ಳುತ್ತೆ? 2n ಸ್ಕ್ವೇರ್ -n -45 ಇಸ್ ಈಕ್ವಲ್ ಟು 0. ಸೊ ಏನಾಗುತ್ತೆ? 2n ಸ್ಕ್ವೇರ್ -n -45 ಇಸ್ ಈಕ್ವಲ್ ಟು 0. ಯಾಕಂದ್ರೆ 2 0 ಈಕ್ವಲ್ ಆಗಲ್ಲ. ಈಗ ಏನ್ ಬರುತ್ತಿದೋ ಎರಡು ಸೇರಿಸಿ 90n ಸ್ಕ್ವೇರ್ ಬರುತ್ತೆ. ಸೊ 90 ಏನಾಗುತ್ತೆ ಇವಾಗ? 10 9s ಅಂತ ಬರಿತೀನಿ, ಯಾಕಂದ್ರೆ ನಮಗೆ -1 ಬೇಕು. ಸೊ ದೊಡ್ಡ ನಂಬರ್ಗೆ ಮೈನಸ್ ಕೊಡ್ತೀನಿ, ಚಿಕ್ಕ ನಂಬರ್ಗೆ ಪ್ಲಸ್ ಕೊಡ್ತೀನಿ. ಏನಾಗುತ್ತಿದೋ 2n ಸ್ಕ್ವೇರ್ -10n ಈ ಕಡೆ ಬರಿತೀನಿ. -10n ಆಯ್ತಲ್ವಾ? ಇದೇನಾಗುತ್ತೆ ನೆಕ್ಸ್ಟ್? ಪ್ಲಸ್ 9n -45 ಇಸ್ ಈಕ್ವಲ್ ಟು 0. ಸೊ ಇಲ್ಲೇನಾಗುತ್ತೆ? 2n ತೆಗೆದ್ರೆ n -5 ಪ್ಲಸ್ 9 ಇಂಟು n -5 is equal to 0. So n -5 is equal to 0 or ಮಿಕ್ಕಿರೋದೇನು? 2n plus 9. 2n plus 9 is equal to 0. So n ವ್ಯಾಲ್ಯೂ ಏನಾಗುತ್ತೆ? n is equal to 5 or n is equal to -9/2. ನಮ್ಗೆ ಆಲ್ರೆಡಿ ಗೊತ್ತಿದೆ ನ್ಯಾಚುರಲ್ ನಂಬರ್ ಇರಬೇಕು n ಅಂತ. ಕರೆಕ್ಟ್. ಸೊ n ವ್ಯಾಲ್ಯೂ ಏನಾಗುತ್ತೆ? n is equal to 5. ಓಕೆ, ದಿಸ್ ಇಸ್ ದ 6th one. ನೆಕ್ಸ್ಟ್ ಕ್ವೆಶನ್ ಚಲೆಂಗೆ. ನೆಕ್ಸ್ಟ್ ಕ್ವೆಶನ್ ಏನಿದೆ? ಓ ಶಾಂತಿ. ಓಕೆ, 6th one. a is equal to 2, d is equal to 8. ಇದು ಆಯ್ತಲ್ವಾ? ಇದು ಈ ಕ್ವೆಶನ್ ಆಗಿದೆ. 6th one ಆಗಿದೆ ಅಲ್ವಾ? a is equal to 2, d is equal to ಇದು 90 ಈಗ ತಾನೇ ಮಾಡ್ದಂಗಿತ್ತಲ್ಲ ಇದು. ಓಕೆ, ರಿಪೀಟ್ ಆಗಿದೆ ಅಷ್ಟೇ. a is equal to 2 ಆಗಿದೆ. 6th one ಆಗಿದೆ. 7th one ಇದೆ. 7th one ಮಾಡೋಣ ಈಗ. a is equal to ಇನ್ನು ಒಂದೇನ ಇದ್ದಿದ್ದು? ಇನ್ನೇನಾದ್ರೂ ಫೈಂಡ್ ಮಾಡ್ಬೇಕಾದ್ರಲ್ಲಿ n ಫೈಂಡ್ ಮಾಡಿದ್ವಿ. an ಫೈಂಡ್ ಮಾಡಬೇಕು. ಓಕೆ, ಒಳ್ಳೇದಾಯ್ತು, ವಾಪಸ್ ಬಂದಿದ್ದು. an is equal to a plus n minus 1 into d. ಕರೆಕ್ಟಾ? a ವ್ಯಾಲ್ಯೂ ಗೊತ್ತಿದ್ಯಾ? ಗೊತ್ತಿದೆ. a ವ್ಯಾಲ್ಯೂ ಗೊತ್ತಿದ್ಯಾ? ಗೊತ್ತಿದೆ. 2. n ವ್ಯಾಲ್ಯೂ ಗೊತ್ತಿದ್ಯಾ? ಗೊತ್ತಿದೆ. 5. 5 minus 1 ಏನು? 4. d ವ್ಯಾಲ್ಯೂ ಏನು? 8. 8 4s are 32. 32 plus 2 is 34. an is 34. ಇದು ಮುಗೀತು. ನೆಕ್ಸ್ಟ್ ಕ್ವೆಶನ್ ಹೋಗೋಣ. 7th ಕ್ವೆಶನ್. a is equal to 8, an is equal to 62, sn is equal to 210, find n and d. ಓಕೆ, ಫಸ್ಟ್ an is equal to 62 ಕೊಟ್ಟಿದ್ದಾರೆ. ನೋಡೋಣ ಇದ್ರಲ್ಲಿ ಏನಾದ್ರೂ ಸ್ವಲ್ಪ ಅದು ಇದು ಮಾಡಿದ್ರೆ ಗೊತ್ತಾಗತ್ತಾ ಅಂತ. a plus n minus 1 into d ಎಕ್ಸ್ಪ್ಯಾಂಡ್ ಮಾಡಿದೀನಿ is equal to 62. ಈಗ ಗೊತ್ತಿರೋ ವ್ಯಾಲ್ಯೂಸ್ ಯಾವ್ದಾರು ಇದ್ರೆ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. a is equal to 8 ಇದೆ. 8 plus n minus 1 into d ವ್ಯಾಲ್ಯೂನು ಗೊತ್ತಿಲ್ಲ, d ಹಾಗೆ ಇರ್ಲಿ, is equal to 62. ಓಕೆ, ಸೊ ನಾವ್ ಏನೇ ಮಾಡಿದ್ರು ಡಿ ಫೈಂಡ್ ಮಾಡ್ಬಿಟ್ಟು ಬಂದ್ಬಿಟ್ಟೆ ಇದನ್ನ ಮಾಡ್ಬೇಕು ಅಲ್ವಾ? ಸೊ ಏನ್ ಮಾಡ್ತೀನಿ ಇವಾಗ? SN ಗೆ ಹೋಗ್ತೀನಿ. ಮೇ ಬಿ ಅಲ್ಲೇನಾದ್ರೂ ಸಿಗುತ್ತಾ ನೋಡ್ಬೋದು. n/2 ಇಂಟು 2a ಅಂದ್ರೆ ಇದು 16 ಆಗುತ್ತೆ. ಪ್ಲಸ್ n -1 ಇಂಟು ಡಿ ವ್ಯಾಲ್ಯೂ ಏನ್ ಮಾಡೋದು? ಓಕೆ, ನೋಡೋಣ. ಇಸ್ ಈಕ್ವಲ್ ಟು 210. ಶಿಫ್ಟ್ ಮಾಡ್ತೀನಿ ಇದನ್ನ ಈ ಕಡೆ. ಇನ್ನೇನ್ ಮಾಡೋದು? ನಾವ್ ಇದನ್ನೇ ಸಬ್ಸ್ಟಿಟ್ಯೂಟ್ ಕಂಟಿನ್ಯೂ ಮಾಡೋಣ, ಏನಾಗುತ್ತೆ ನೋಡೋಣ. ಸೊ 2 ನ ಶಿಫ್ಟ್ ಮಾಡ್ತೀನಿ ಆ ಕಡೆ. ಸೊ n ಇಂಟು 16 ಪ್ಲಸ್ dn ಮೈನಸ್ ಡಿ ಇಸ್ ಈಕ್ವಲ್ ಟು 210 ಹಾಗೆ ಇದೆ. ಸೊ ಇದನ್ನ ನಾನು ಎಕ್ಸ್ಪ್ಯಾಂಡ್ ಮಾಡಿದ್ರೆ 16n ಪ್ಲಸ್ n ಸ್ಕ್ವೇರ್ ಡಿ ಮೈನಸ್ ಎನ್ ಡಿ ಇಸ್ ಈಕ್ವಲ್ ಟು 210 ಇದೆ. ಸೊ ಇಲ್ಲಿ ಏನು ಇಲ್ಲ, ಏನು ಮಾಡೋಕ್ಕಾಗಲ್ಲ ಇಲ್ಲಿ. ಸೊ ಇಲ್ಲೇನ್ ಮಾಡ್ತೀನಿ ನೋಡೋಣ. 8 ಪ್ಲಸ್ dn ಮೈನಸ್ ಡಿ ಇಸ್ ಈಕ್ವಲ್ ಟು 62 ಇದೆ. ಓಕೆ, ಇಲ್ಲ ಇನ್ನೊಂದು ಕೆಲಸ ಮಾಡ್ಬೋದು. ನಮ್ಗೆ ಏನು a ಪ್ಲಸ್ ಏನ್ ಕೊಟ್ಟಿದ್ದಾರೆ ನೋಡಿ, ಹಿಂಗೆ ಯಾಮಾರೋದು ಕೆಲವು ಸರಿ. ಏನ್ ಎರಡು ಕೊಟ್ಟಿದಾರಲ್ವಾ, SN ಕೊಟ್ಟಿದ್ದಾರೆ, ಈಸಿಯಾಗಿ ಮಾಡ್ಬೋದಿತ್ತು. ಓಕೆ, ಅಬ್ಸರ್ವ್ ಮಾಡ್ಬೇಕಿತ್ತು. ಸಿಂಪಲ್ ಆಗಿ ಹೇಳ್ಬಿಡ್ತೀನಿ ನೋಡಿ. ಇವಾಗ ಏನ್ ಎರಡು ಕೊಟ್ಟಿದಾರಾ? an ಎರಡು ಕೊಟ್ಟಿದ್ದಾರೆ, ಕರೆಕ್ಟಾ? ಸೊ SN ಫಾರ್ಮುಲಾ ಬರಿತೀನಿ. SN ಇಸ್ ಈಕ್ವಲ್ ಟು a ಪ್ಲಸ್ an, ಅದೇ n/2 ಇಂಟು a ಪ್ಲಸ್ an. n/2 ಈ ಕಡೆ ಬರಿತೀನಿ ಅಷ್ಟೇ, ಡಸಂಟ್ ಮ್ಯಾಟರ್. SN ವ್ಯಾಲ್ಯೂ ಏನು? 210 ಇಸ್ ಈಕ್ವಲ್ ಟು a ವ್ಯಾಲ್ಯೂ ಏನು? 8 ಪ್ಲಸ್ an ವ್ಯಾಲ್ಯೂ ಏನು? 62, ಕರೆಕ್ಟಾ? ಇಂಟು n/2. ಸೊ 210 ಇದೆ. 210 ಇಸ್ ಈಕ್ವಲ್ ಟು ಎಷ್ಟಾಗುತ್ತೆ? 70 ಇಂಟು n/2. ಸೊ ಎಲ್ಲ ಶಿಫ್ಟ್ ಮಾಡ್ಬಿಡ್ತೀನಿ. 210 ಇಂಟು 2 ಡಿವೈಡೆಡ್ ಬೈ 70 ಇಸ್ ಈಕ್ವಲ್ ಟು n. 0 0 ಕ್ಯಾನ್ಸಲ್, 7 1s 7 3s. n ವ್ಯಾಲ್ಯೂ ಏನು? n ವ್ಯಾಲ್ಯೂ 3 ಆಗುತ್ತೆ. ಓಕೆ, ಮುಗೀತು. ಈಗ ಏನ್ ಮಾಡ್ತೀನಿ? a 3 ತಗೋತೀನಿ.
A3 ಏನಾಗುತ್ತೆ A ಪ್ಲಸ್ 2D. ನಾನು ಯಾವ ತರ ಹುಡುಕ್ತಾ ಇದ್ದೀನಿ ಅಂದ್ರೆ ನನಗೆ ಈ ಡಿ ಟರ್ಮ್ ಬರಬೇಕು, ನನಗೆ ಮಿಕ್ಕಿದೆಲ್ಲ ಗೊತ್ತಿರ್ಬೇಕು, ಆ ತರ ಟರ್ಮ್ ಹುಡುಕ್ತಾ ಇದೀನಿ. ಓಕೆ, A3 ಬರೆದ್ರೆ ಏನಾರ ಯೂಸ್ ಇದೆಯಾ? ಏನು ಯೂಸ್ ಇಲ್ಲ. ಐಡಿಯಾ ಕರೆಕ್ಟ್ ಆಗಿದ್ರು ಯೂಸ್ ಇಲ್ಲ. ಸೊ ನೆಕ್ಸ್ಟ್ ಏನ್ ಮಾಡ್ಬೇಕು, ನನಗೆ ಮೂರು ಗೊತ್ತಿರೋ ಅಂತ ಯಾವ್ದಾದ್ರು ಇದೆಯಾ ನೋಡ್ಬೇಕು. ಎನ್ ಇದೆ ಆಲ್ರೆಡಿ. ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ. ನೋಡಿ, ಡಿ ಬಿಟ್ಟು ಮಿಕ್ಕಿದ ಮೂರು ಗೊತ್ತಿದೆ. ಎನ್ ಗೊತ್ತಿದೆ, ಎ ಗೊತ್ತಿದೆ, ಎನ್ ಗೊತ್ತಿದೆ. ಎನ್ ವ್ಯಾಲ್ಯೂ ಏನು? ಎನ್ ವ್ಯಾಲ್ಯೂ ಏನು? 62 ಇಸ್ ಈಕ್ವಲ್ ಟು ಎ ವ್ಯಾಲ್ಯೂ 8 ಪ್ಲಸ್ ಎನ್ ಗೊತ್ತಾ? ಗೊತ್ತು. 3 ಮೈನಸ್ 1 ಅದು 2 ಆಗುತ್ತೆ. 2 ಇಂಟು ಡಿ. ಸೊ 62 ಮೈನಸ್ 8 ಎಷ್ಟಾಗುತ್ತೆ? 62 ಮೈನಸ್ 8 54 ಆಗುತ್ತೆ. ಇಸ್ ಈಕ್ವಲ್ ಟು 2D. ಸೊ ಡಿವೈಡ್ ಮಾಡ್ತೀನಿ. 54 ಡಿವೈಡೆಡ್ ಬೈ 2 ಇಸ್ ಈಕ್ವಲ್ ಟು ಡಿ ಅಂತ ಬರುತ್ತೆ. ಸೊ ಏನಾಗುತ್ತೆ? 2 1s 2 27s. ಡಿ ವ್ಯಾಲ್ಯೂ ಏನು? 27. ದಿಸ್ ಇಸ್ ದ 7th one. ಸೊ 8th one ಈ ತರ ಇದೆ. ಗಿವನ್ ಎನ್ ಇಸ್ ಈಕ್ವಲ್ ಟು 4, ಡಿ ಇಸ್ ಈಕ್ವಲ್ ಟು 2, ಎಸ್ ಎನ್ ಇಸ್ ಈಕ್ವಲ್ ಟು ಮೈನಸ್ 14. ಸೊ ಎನ್ ಇಂದ ಸ್ಟಾರ್ಟ್ ಮಾಡೋಣ. ಎನ್ ಇಸ್ ಈಕ್ವಲ್ ಟು ಪಾಸಿಟಿವ್ 4 ಅಂತ ಕೊಟ್ಟಿದ್ದಾರೆ, ಕರೆಕ್ಟಾ? ಸೊ ಎಕ್ಸ್ಪ್ಯಾಂಡ್ ಮಾಡಿದ್ರೆ ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ ಇಸ್ ಈಕ್ವಲ್ ಟು 4 ಆಗುತ್ತೆ. ನಮ್ಗೆ ಏನ್ ಗೊತ್ತಿದೆ? ಡಿ ಗೊತ್ತಿದೆ, ಕರೆಕ್ಟಾ? ಸೊ ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ ವ್ಯಾಲ್ಯೂ ಏನು? 2 ಇಸ್ ಈಕ್ವಲ್ ಟು 4. ಈಗ ಮಲ್ಟಿಪ್ಲೈ ಮಾಡೋಣ. ಎ ಪ್ಲಸ್ 2n ಮೈನಸ್ 2 ಇಸ್ ಈಕ್ವಲ್ ಟು 4. ಈ ಮೈನಸ್ 2 ಶಿಫ್ಟ್ ಮಾಡ್ತೀನಿ ಈ ಕಡೆ. ಎ ಪ್ಲಸ್ 2n ಇಸ್ ಈಕ್ವಲ್ ಟು 6 ಅಂತ ಬರೀತೀನಿ. ಲೆಟ್ ದಿಸ್ ಬಿ ಈಕ್ವೇಶನ್ ನಂಬರ್ 1. ನೆಕ್ಸ್ಟ್ ಎಸ್ ಎನ್ ವ್ಯಾಲ್ಯೂ ಇದೆ. ಈಗ ನೋಡಿ, ಎಸ್ ಎನ್ ಅಲ್ಲಿ ನಾನು 2 ತಗೋಬಹುದು ಅಂತ ಹೇಳಿದ್ದೆ. ಅಂಡ್ ಸಿನ್ಸ್ ಐ ನೋ ಎ ಎನ್, ನಾನು ಸೆಕೆಂಡ್ ಫಾರ್ಮುಲಾ ಚೂಸ್ ಮಾಡ್ತೀನಿ. n/2 ಇಂಟು ಎ ಪ್ಲಸ್ ಎ ಎನ್ ಅಂತ ಬರಿತೀನಿ. ಎಸ್ ಎನ್ ಏನು? ಎಸ್ ಎನ್ ಇಸ್ ಮೈನಸ್ 14. ನಾನು ಈ 2 ನ ಇಲ್ಲಿ ಮಲ್ಟಿಪ್ಲೈ ಮಾಡ್ಬಿಡ್ತೀನಿ. ಇಸ್ ಈಕ್ವಲ್ ಟು ಎನ್ ಇಂಟು ಎ ವ್ಯಾಲ್ಯೂ ಏನು? ಈಗ ನೋಡಿ, ಎ ವ್ಯಾಲ್ಯೂನ ನಾನು ಇಲ್ಲಿಂದ ಫೈಂಡ್ ಮಾಡ್ಬೋದಾ? ಫಸ್ಟ್ ಇಕ್ವೇಶನ್ ಇಂದ ಏನ್ ಮಾಡ್ಬೋದು? ಎ ವ್ಯಾಲ್ಯೂನ 6 ಮೈನಸ್ 2n ಅಂತ ಮಾಡ್ಬೋದು, ಕರೆಕ್ಟಾ? ಸೊ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. 6 ಮೈನಸ್ 2n ಪ್ಲಸ್ ಎ ಎನ್ ವ್ಯಾಲ್ಯೂ ಏನು? ಎ ಎನ್ ವ್ಯಾಲ್ಯೂ ಕೊಟ್ಟಿದ್ದಾರೆ, ಇಟ್ ಇಸ್ 4. ಸೊ ಮೈನಸ್ 28 ಇಸ್ ಈಕ್ವಲ್ ಟು ಎನ್ ಇಂಟು 6 ಪ್ಲಸ್ 4 ಎಷ್ಟು? 10 ಮೈನಸ್ 2n. ಈಗ ಮಲ್ಟಿಪ್ಲೈ ಮಾಡಿದ್ರೆ ಇದೇನಾಗುತ್ತೆ? 10n ಮೈನಸ್ 2n ಸ್ಕ್ವೇರ್ ಆಗುತ್ತೆ. ಸೊ ಐ ಥಿಂಕ್ ಇದು ನಮಗೆ ಕ್ವಾಡ್ರಾಟಿಕ್ ಇಕ್ವೇಶನ್ ಫಾರ್ಮ್ ಅಲ್ಲಿ ಬರ್ಬೋದು. 2n ಸ್ಕ್ವೇರ್ ನ ಪಾಸಿಟಿವ್ ಮಾಡ್ಬಿಡ್ತೀನಿ. ಸೊ ಏನಾಗುತ್ತೆ ಇವಾಗ? 2n ಸ್ಕ್ವೇರ್ ಮೈನಸ್ 10n ಮೈನಸ್ 28 ಇಸ್ ಈಕ್ವಲ್ ಟು 0. ಎಲ್ಲದರಲ್ಲೂ 2 ಕಾಮನ್ ಇದೆ. ಸೊ 2 ಕಾಮನ್ ತೆಗೆದ್ರೆ n ಸ್ಕ್ವೇರ್ ಮೈನಸ್ 5n ಮೈನಸ್ 14 ಇಸ್ ಈಕ್ವಲ್ ಟು 0. ಸೊ 14 ಇದೆ. 14 ನ ಏನಂತ ಬರಿಬಹುದು? ಮೈನಸ್ 14 n ಸ್ಕ್ವೇರ್ ಇದೆ. 2 ಹೆಂಗು ಹೊಟ್ಟೋಗುತ್ತೆ. ಸೊ 2 7s ಅಂತ ಬರಿತೀನಿ. ಮೈನಸ್ 5 ಬೇಕು. ಸೊ ದೊಡ್ಡ ನಂಬರ್ ಮೈನಸ್, ಚಿಕ್ಕ ನಂಬರ್ ಪ್ಲಸ್. ಓಕೆ, ಸೊ n ಸ್ಕ್ವೇರ್ ಮೈನಸ್ 7n ಪ್ಲಸ್ 2n ಮೈನಸ್ 14 ಇಸ್ ಈಕ್ವಲ್ ಟು 0. n ಇಂಟು n ಮೈನಸ್ 7 ಪ್ಲಸ್ 2 ಇಂಟು n ಮೈನಸ್ 7 ಇಸ್ ಈಕ್ವಲ್ ಟು 0. n ಪ್ಲಸ್ 2 ಇಂಟು n ಮೈನಸ್ 7 ಇಸ್ ಈಕ್ವಲ್ ಟು 0. n minus 7 is equal to 0 or n plus 2 is equal to 0. Obviously n value positive ಇರಬೇಕು, ನ್ಯಾಚುರಲ್ ನಂಬರ್ n ಅದಕ್ಕೆ. therefore n is equal to 7 ಅಂತ ಕನ್ಸಿಡರ್ ಮಾಡ್ತೀನಿ. ಇನ್ನೂ ಒಂದು ಫೈಂಡ್ ಮಾಡ್ಬೇಕು. ನೀವು ಏನ್ ಫೈಂಡ್ ಮಾಡಬೇಕು? ನಾವು a ಫೈಂಡ್ ಮಾಡಬೇಕು. ಇಲ್ಲೇ ಬರಿಬೇಕು, ಬಟ್ ಸಿನ್ಸ್ ಐ ಡೋಂಟ್ ಹ್ಯಾವ್ ಸ್ಪೇಸ್, ಇಲ್ಲಿ ಯೂಸ್ ಮಾಡ್ತೀನಿ ಈ ಸ್ಪೇಸ್ ನ. ಸಬ್ಸ್ಟಿಟ್ಯೂಟಿಂಗ್ ದ ವ್ಯಾಲ್ಯೂ ಆಫ್ n ಇನ್ ಈಕ್ವೇಶನ್ ನಂಬರ್ 1. ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನಾಗುತ್ತೆ? a ಪ್ಲಸ್ 2 ಇಂಟು 7 ಇಸ್ ಈಕ್ವಲ್ ಟು 6 ಆಗುತ್ತೆ. ಸೊ ವಾಪಸ್ ಇದನ್ನ ಈ ಕಡೆ ಶಿಫ್ಟ್ ಮಾಡಿದ್ರೆ a ಇಸ್ ಈಕ್ವಲ್ ಟು 6 ಮೈನಸ್ 14. 6 ಮೈನಸ್ 14 ಎಷ್ಟು? ಮೈನಸ್ 8. ಸೊ a ವ್ಯಾಲ್ಯೂ ಏನಾಗುತ್ತೆ? ಮೈನಸ್ 8. ದಿಸ್ ಇಸ್ ದ ಆನ್ಸರ್. ಓಕೆ, ನೆಕ್ಸ್ಟ್ ಕ್ವೆಶನ್ ಹೋಗೋಣ. ನೆಕ್ಸ್ಟ್ ಕ್ವೆಶನ್ ಇಸ್ ವಾಟ್? ನೆಕ್ಸ್ಟ್ ಕ್ವೆಶನ್ ಇಸ್ ninth one. Given a is equal to 3, n is equal to 8, s is equal to 192, find d. ಈಗ ನೋಡಿ, ಅವರೇ ನಿಮಗೆ n ಕೊಟ್ಟಿದ್ದಾರೆ, s ಕೊಟ್ಟಿದ್ದಾರೆ. ಸೊ ಇಂಡೈರೆಕ್ಟ್ಲಿ ನಮಗೆ ಅವರು S8 192 ಅಂತ ಹೇಳ್ತಾರೆ. ಅಂದ್ರೆ ಟೋಟಲ್ ಅಲ್ಲ, ಸಮ್ ಅಂದ್ರೆ ಸಮ್ ಆಫ್ ಆಲ್ ದ ಟರ್ಮ್ಸ್ ಇಸ್ ಎಷ್ಟು ಅಂತ ಹೇಳ್ತಾ ಇದ್ದಾರೆ. ಸೊ ಐ ಸ್ಟಾರ್ಟ್ ಫ್ರಮ್ ದಟ್. S8 ಇಸ್ ಈಕ್ವಲ್ ಟು 192. ಈಗ ಎ ಕೊಟ್ಟಿದ್ದಾರೆ, ಎನ್ ಕೊಟ್ಟಿದ್ದಾರೆ, ಕರೆಕ್ಟಾ? ಸೊ ನಾವು ನಾರ್ಮಲ್ ಆಗಿ 8/2 ಇಂಟು 2a, ಕರೆಕ್ಟಾ? ಸೊ 2 ಇಂಟು 3 ಪ್ಲಸ್ 8 ಮೈನಸ್ 1 ಏನು? 7 ಇಂಟು ಡಿ ಇಸ್ ಈಕ್ವಲ್ ಟು 192. ಸೊ 2 1s 2 4s ಆಗುತ್ತೆ. 4 ಈ ಕಡೆ ಶಿಫ್ಟ್ ಮಾಡ್ಬಿಡ್ತೀನಿ. 2 3s 6 ಪ್ಲಸ್ 7d ಇಸ್ ಈಕ್ವಲ್ ಟು 192 ಡಿವೈಡೆಡ್ ಬೈ 4 ಎಷ್ಟಾಗುತ್ತೆ? 192 ಡಿವೈಡೆಡ್ ಬೈ 4 ಬರುತ್ತೆ ಇಲ್ಲಿ. ನಾನು 4 ನ ಶಿಫ್ಟ್ ಮಾಡಿದ್ರೆ. ಸೊ 4 1s 4 4s 16, 4 8s 32. ಸೊ 6 ಪ್ಲಸ್ 7d ಇಸ್ ಈಕ್ವಲ್ ಟು 48 ಆಗುತ್ತೆ. 6 ನ ಕಡೆ ಶಿಫ್ಟ್ ಮಾಡ್ತೀನಿ. 7d ಇಸ್ ಈಕ್ವಲ್ ಟು 48 ಮೈನಸ್ 6 ಎಷ್ಟು? 42 ಆಗುತ್ತೆ.
ಡಿ ವ್ಯಾಲ್ಯೂ ಏನಾಗುತ್ತೆ 42 ಡಿವೈಡೆಡ್ ಬೈ 7, 7 1 7 6 ಇಲ್ಲಿಗೆ 9th ಒನ್ ಸಮಾಪ್ತಿ ಡಿ ಇಸ್ ಈಕ್ವಲ್ ಟು 6 ಒಂದೇ ಇರೋದು ಅದಕ್ಕೆ. ಲೆಟ್ಸ್ ಗೋ ಟು ದ ನೆಕ್ಸ್ಟ್ ಕ್ವೆಶನ್ ಅಂಡ್ ದ ಲಾಸ್ಟ್ ಕ್ವೆಶನ್ ಆಫ್ ದಿಸ್ ಮೇನ್. L is equal to 28, S is equal to 144, total there are 9 terms. Similar ಅದೇ ತರ ಟೋಟಲ್ 9 terms ಇದೆ ಅಂದ್ರೆ S9 ಕೊಟ್ಟಿದ್ದಾರೆ, S9 is 144. L ಅಂದ್ರೆ ಏನು, AN ಕೊಟ್ಟಿದ್ದಾರೆ, ಕರೆಕ್ಟಾ? ಸೊ ನಾವು ಯಾವ ಫಾರ್ಮುಲಾ ಯೂಸ್ ಮಾಡ್ಬೋದು, SN is equal to N by 2 into A plus L ಈ ಫಾರ್ಮುಲಾ ಯೂಸ್ ಮಾಡ್ಬೋದು. ಅಂಡ್ S9 ಏನು, N ಏನು, S9 is equal to N by 2 into A ವ್ಯಾಲ್ಯೂನೇ ಫೈಂಡ್ ಮಾಡಬೇಕು, L ವ್ಯಾಲ್ಯೂ ಏನು 28. S9 ಏನು, S9 is 144. ಸೊ ಇದನ್ನೆಲ್ಲ ಶಿಫ್ಟ್ ಮಾಡ್ಬಿಡ್ತೀನಿ ಈ ಕಡೆ, 144 into 2 ಹೋಲ್ ಡಿವೈಡೆಡ್ ಬೈ 9 is equal to A plus 28 ಅಂತ ಬರೀತೀನಿ. 9 1s 9 16s 16 2s ಎಷ್ಟು 32 is equal to A plus 28 ಆ ಕಡೆ ಶಿಫ್ಟ್ ಮಾಡಿದ್ರೆ 32 minus 28 which is equal to A ವ್ಯಾಲ್ಯೂ ಏನಾಗುತ್ತೆ, A ವ್ಯಾಲ್ಯೂ 4 ಆಗುತ್ತೆ. ಸೊ A ವ್ಯಾಲ್ಯೂ ಏನು 4. ನೆಕ್ಸ್ಟ್ ಇನ್ನೊಂದು ಕ್ವೆಶನ್ ಇದೆಯಾ, ಇಲ್ಲಿಗೆ ಮುಗೀತಾ? ಇಲ್ಲ, ಇಲ್ಲಿಗೆ ಮುಗ್ದಿದೆ. ಸೊ ದಿಸ್ ಇಸ್ ಆಲ್ ಅಬೌಟ್ ದ ಫಸ್ಟ್ ಪಾರ್ಟ್ ಆಫ್ ಎಕ್ಸರ್ಸೈಸ್ 5.3. ನೆಕ್ಸ್ಟ್ ಸ್ಟೇಟ್ಮೆಂಟ್ ಪ್ರಾಬ್ಲಮ್ಸ್ ಯಾವ ತರ ಇದೆ, 4 to 10, 4 to 11 ಪ್ರಾಬ್ಲಮ್ಸ್. ಈ ಕ್ವೆಶನ್ ನಂಬರ್ ಅಲ್ಲಿ ಇರೋ ಪ್ರಾಬ್ಲಮ್ಸ್ ಯಾವ ತರ ಇದೆ ಅಂತ ನೋಡೋಣ. ಅಂಟಿಲ್ ದೆನ್ ಸ್ಟೇ ಟ್ಯೂನ್ಡ್, ಪ್ಲೀಸ್ ವೇಟ್ ಫಾರ್ ದ ಫರ್ದರ್ ಅಪ್ಡೇಟ್. ಇದೇ ತರ ಕನ್ನಡದಲ್ಲಿ ಪ್ರತಿಯೊಂದು ವಿಡಿಯೋ, ಪ್ರತಿಯೊಂದು ಪ್ರಾಬ್ಲಮ್ ಡೀಟೇಲ್ಡ್ ಆಗಬೇಕು ಅಂದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಲೆಟ್ಸ್ ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ.